ಇದರೊಂದಿಗೆ ನಾನು ತುಂಬಾ ಹ್ಯಾಪಿ ಇದ್ದೀನಿ. ನಮಗೆ ಅಂತ ಬಟ್ ಬನ್ನಿ ಸುಮ್ಮನೆ ಮತ್ತೊಂದು ಸರ್ತಿ ಎಲ್ಲ ತೋರಿಸ್ಬೇಕಲ್ವಾ ಹುಡುಗಿ ಚೆನ್ನಾಗಿದ್ದಾಳೆ ಇಲ್ವಾ ಅಂತ. ಎಸ್ ಮತ್ತೊಂದು ಸ್ಪೆಷಲ್ ಹುಡುಗಿ ಸ್ವಾಗತ. ಸೊ ಎಸ್ ಮಾತ್ರ ಇವತ್ತು IQOO Z7Pro ಬಾಕ್ಸ್ ಬಂದಿದೆ. ಸೊ ಇದ್ರೊಳಗೊಂದು ಫೋನ್ ಇದೆ, ಮತ್ತೊಂದು ನಮ್ಮ ಜೇಬಲ್ಲೇ ಉಳ್ಕೊಂಡಿದೆ ಆಯ್ತಾ. ಲಾಸ್ಟ್ 10 days ಇಂದ ಈ ಎರಡು ಸ್ಮಾರ್ಟ್ ಫೋನ್ಸ್ ಗಳನ್ನ ಯೂಸ್ ಮಾಡಿದೀನಿ. ಆಲ್ರೆಡಿ ಬಾಕ್ಸ್ ಎಲ್ಲ ಓಪನ್ ಅನ್ಬಾಕ್ಸ್ ಇದೆ. ಬಟ್ ಬನ್ನಿ ಸುಮ್ಮನೆ ಮತ್ತೊಂದು ಸರ್ತಿ ಎಲ್ಲ ತೋರಿಸ್ಬೇಕಲ್ವಾ ಹುಡುಗಿ ಚೆನ್ನಾಗಿದ್ದಾಳೆ ಇಲ್ವಾ ಅಂತ ಅನ್ಬಾಕ್ಸ್ ಮಾಡೋಣ. ಎಸ್ ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. IQOO ಅಂತ ಇದೆ. ಹಿಂದಿನ ಭಾಗ ನನ್ನ ಹತ್ರ ಇದು 8256, ಅದು ಬ್ಲೂ ಲ್ಯಾಗೂನ್ ಪ್ಲಾಸ್ಟಿಕ್ ತೆಗೆನ. ಓಕೆ ಎಸ್ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮೊದಲು ನಮ್ಮ ಫೋನ್ ತುಂಬಾ ಲೈಟ್ ವೇಟ್ ಇದೆ. ಪಕ್ಕ ಕಡೆನ ಇದನ್ನ ಬಿಟ್ರೆ ಒಂದು TPU ಕೇಸ್, ಯೂಸರ್ ಮ್ಯಾನುವಲ್, ಮತ್ತೊಂದು USB to C ಕೇಬಲ್, ಮತ್ತೊಂದು 66 ವ್ಯಾಟ್ ನ ಪವರ್ ಅಡಾಪ್ಟರ್. ಅದಕ್ಕೆ ಇದನ್ನ ಸೈಡ್ ಗಿಡ ಅಂತ. ಇದು ನಮ್ಮ ಮೇನ್ ಫೋನ್. ಓಹೋ ಏನು ಸ್ಲಿಮ್ ಆಗಿದೆ ಗುರು ಫೋನು. ಸೊ ನನ್ನ ಹತ್ರ ಇದು ಎರಡು ಬ್ಲೂ ಕಲರ್ಸ್ ಗಳಿದೆ. ಸೊ ಲಾಸ್ಟ್ 10 days ಅಲ್ಲಿ ಈ ಫೋನ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನು ತಿಳಿಸ್ತೀನಿ ಬನ್ನಿ. ಎಸ್ ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ ಲುಕ್ ಈ ರೀತಿ ಆಗಿದೆ. ಸೊ ಬ್ಲೂ ಕಲರ್ಲಿ ಮತ್ತೆ ವೈಟ್ ವೈಟ್ ಒಂಥರ ಯುನೀಕ್ ಆಗಿರುವಂತ ಡಿಸೈನ್ ತಗೊಂಡ್ಬಂದಿದ್ದಾರೆ. ಹಿಂದಿನ ಭಾಗ ಎರಡು ಕ್ಯಾಮ್ರಾ ಸೆನ್ಸರ್ ಮತ್ತು ಆರಾ ಲೈಟ್ ನ ಇದೇ ಫಸ್ಟ್ ಟೈಮ್ ತಗೊಂಡ್ ಬರ್ತಿದ್ದಾರೆ IQOO ಅವರು. ಇಷ್ಟೇ ಅಲ್ಲದೆ ಈ ಫೋನ್ ಕೇವಲ 174 ಗ್ರಾಮ್. ಸೊ ಬ್ರಾಂಚ್ ಗಳು ಯಾವ ರೀತಿ ಮೇಂಟೈನ್ ಮಾಡ್ತಿದ್ ಗೊತ್ತಿಲ್ಲ. ಎವನ್ ಈ ಪೆನ್ ಏನಿದೆ ಇದು 9 mm ನ ಥಿಕ್ನೆಸ್ ಹೊಂದಿದೆ. ಬಟ್ ಈ ಸ್ಮಾರ್ಟ್ ಫೋನ್ ಕಂಪೇರ್ ಮಾಡಿದ್ರೆ 7.36 mm ನ ಥಿಕ್ನೆಸ್ ಹೊಂದಿದೆ. ಆರಾಮಾಗಿ ನೀವು ಫೋನ್ ಜೇಬಲ್ ಹಾಕೊಂಡು ಅಥವಾ ಕೈಲಿ ಹಿಡ್ಕೊಂಡು ತುಂಬಾ ಲಾಂಗ್ ಟೈಮ್ ಯೂಸ್ ಮಾಡ್ಕೋಬಹುದು. ಇನ್ಯಾಡಲ್ಲಿ ರೈಟ್ ಸೈಡ್ಗೆ ವಾಲ್ಯೂಮ್ ರಾಕರ್ ಮತ್ತು ಲಾಕ್ ಇನ್ ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಬಾಟಮ್ ಅಲ್ಲಿ ನಿಮ್ಗೆ ಹೈಬ್ರಿಡ್ ಸ್ಲಾಟ್, ಸಿ ಪೋರ್ಟ್ ಮತ್ತೊಂದು ಸ್ಪೀಕರ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಫ್ರೇಮ್ಸ್ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಟ್ಟು ಮೆಟಲ್ ಫ್ರೇಮ್ಸ್ ಕೊಟ್ಟಿದ್ರೆ ಚೆನ್ನಾಗಿರುತ್ತು. ಬಟ್ 25,000 ರೂಪಾಯಿಗೆ ಎಸ್ ನಾನು ಈ ಡಿಸೈನ್ ಸ್ಲಿಮ್ ಮತ್ತು ಲೈಟ್ ವೇಟ್ ಇದೆ. ಇದರೊಂದಿಗೆ ನಾನು ತುಂಬಾ ಹ್ಯಾಪಿ ಇದ್ದೀನಿ. ಇದೊಂದು ಬೆಸ್ಟ್ ಮತ್ತು ಒಂದು ಒಳ್ಳೆ ಡಿಸೈನ್ ಅಂತ ಫಸ್ಟ್ ಲುಕ್ ಅಲ್ಲಿ ಅನಿಸ್ತು. ಇನ್ನು ಈ ಫೋನ್ ಇಂದ ಮೇನ್ ಹೈಲೈಟ್ ಅಂತಂದ್ರೆ 25,000 ರೂಪಾಯಿಗೆ ಅದು ಕರ್ವ್ಡ್ ಆಮ್ಲೆಟ್ ಡಿಸ್ಪ್ಲೇ ತಗೊಂಡ್ಬಿಡ್ತಿದ್ರೆ. ಇದು IQOO ನಲ್ಲೇ ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇಲ್ಲಿ 6.78 ಇಂಚಸ್ ಇರುವಂತ ಫುಲ್ HD ಪ್ಲಸ್ 10 ಬೀಟ್ ನ ಆಮ್ಲೆಟ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಅದು 120 Hz ನ ರಿಫ್ರೆಶ್ ರೇಟ್ ಹೊಂದಿದೆ. ಟ್ರಸ್ಟ್ ಮೀ ಇಲ್ಲಿ ತುಂಬಾ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡೆ. ಸೊ ಎಲ್ಲವನ್ನ 4K ನಲ್ಲೇ ನೋಡ್ಕೊಂಡಿದ್ದೀನಿ. ಸೊ ಇದ್ರಂತ ಕ್ವಾಲಿಟಿ ಮತ್ತು ಸೈಡ್ ವ್ಯೂವಿಂಗ್ ಆಗಿರ್ಲಿ ಮತ್ತು ಇದ್ರಂತ ಬ್ರೈಟ್ನೆಸ್ ಏನಿದೆ ಔಟ್ಡೋರ್ ಕೂಡ ಎಲ್ಲ ಯೂಸ್ ಮಾಡಿದಾಗ ನಂಗೆ ತುಂಬಾ ಬ್ರೈಟರ್ ಅಂತ ಅನಿಸ್ತು. ಟ್ರಸ್ಟ್ ಮೀ ಇದ್ರಂತ ಎಕ್ಸಾಕ್ಟ್ ಬ್ರೈಟ್ನೆಸ್ ಎಷ್ಟಿದೆ ಗೊತ್ತಿಲ್ಲ. ಬಟ್ ನಾನು ಯೂಸೇಜ್ ಪ್ರಕಾರ ಇದು ಹತ್ರ ಒಂದು 1300-1400 ಪೀಕ್ ಬ್ರೈಟ್ನೆಸ್ ನ ಹೊಂದಿದೆ. ಸೊ ಇದ್ರಂತ ಕ್ಲಾರಿಟಿ ಮತ್ತು ವ್ಯೂವಿಂಗ್ ಆಂಗಲ್ಸ್ ಗಳು ಮತ್ತು ಟಚ್ ರೆಸ್ಪಾನ್ಸ್ ಏನಿದೆ ಇದು ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನೀವು ಸ್ಮಾರ್ಟ್ ಕಂಟ್ರೋಲ್ ಕೂಡ ಇದನ್ನ ಮಾಡ್ಕೋಬಹುದು. ಯೂಸೇಜ್ ಅಲ್ಲಿ ನನಗೊಂದು ಪ್ರೀಮಿಯಂ ಲೈಕ್ 30,000 to 40,000 ಅಂತ ಡಿಸ್ಪ್ಲೇ ಯೂಸ್ ಮಾಡ್ತೀನಿ ನನಗೆ ಫೀಲ್ ಇದೆ. ಇಲ್ಲಿ IQOO ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಮತ್ತು ಈ ಪ್ರೈಸ್ ರೇಂಜ್ ಅಲ್ಲಿ ಇವರು ಇಷ್ಟು ದಿವಸ ಕೊಟ್ಟಿರಲಿಲ್ಲ ಕರ್ವ್ ಡಿಸ್ಪ್ಲೇ. 20,000 ರೂಪಾಯಿ ಬೇರೆ ಬ್ರಾಂಡ್ಸ್ ಗಳ ಕೊಡ್ತಾ ಇದ್ದಾರೆ. ಬಟ್ ಇದು ಅಂಡರ್ 25,000 ಒಳಗಡೆ ಅದು 10 ಬೀಟ್ ಡಿಸ್ಪ್ಲೇ ಈಸಿ ಅಲ್ಲ. ಸೊ ಇಲ್ಲಿ ಕೂಡ IQOO ಒಂದು ಒಳ್ಳೆ ಕೆಲಸ ಮಾಡಿದೆ. ಡಿಸ್ಪ್ಲೇ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇಷ್ಟೇ ಅಲ್ಲದೆ ಇದರಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ನಾನು ಜಸ್ಟ್ ಟಚ್ ಮಾಡಿದ್ರೆ ಸಾಕು ನೋಡ್ಕೋಬಹುದು. ಎಸ್ ತುಂಬಾ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಬೇಕಾಗಿತ್ತು. ಬಟ್ ಇದರಲ್ಲಿ ಕೇವಲ ಸಿಂಗಲ್ ಸ್ಪೀಕರ್ ಇದೆ. ಆಡಿಯೋ ತೋರಿಸ್ತೀನಿ. 50% ವಾಲ್ಯೂಮ್, 100%. ಟ್ರಸ್ಟ್ ಮೀ ಇದರಿಂದ ಆಡಿಯೋ ಏನ್ ತುಂಬಾ ಸಾಕಾಗಿದೆ ಅಂತಲ್ಲ, ಅವರೇಜ್ ಗಿಂತ ಸ್ವಲ್ಪ ಬೆಸ್ಟ್ ಅಂತ ಹಾಕಬಹುದು. ಬಾಕಿ ಇದರಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್, ಕರ್ವ್ಡ್ ಆಮ್ಲೆಟ್ ಡಿಸ್ಪ್ಲೇ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ IQOO ಒಳ್ಳೆ ಕೆಲಸ ಮಾಡಿದೆ. ನನ್ನ ಪ್ರಕಾರ ಇದೊಂದು ಬೆಸ್ಟ್ ಡಿಸ್ಪ್ಲೇ ಅಂತ ಕೂಡ ಹೇಳ್ಬಹುದು. ಇದು ಈ ಫೋನ್ ಇಂದ ಮೇನ್ ಹೈಲೈಟ್ ಮತ್ತು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದಪ್ಪ ಅಂತಂದ್ರೆ ಇದರಂತ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಆಗಿದೆ. ಸೊ ಲೇಟೆಸ್ಟ್ ಡೈಮೆನ್ಸಿಟಿ 7200 ಚಿಪ್ಸೆಟ್ ಇದೆ. ನಾನು ಲಾಸ್ಟ್ ಒಂದು 10-15 ಡೇಸ್ ಇಂದ ನಮ್ಮ ಪ್ರತಿ ಟೀಮ್ ಮೆಂಬರ್ ಈ ಫೋನ್ ಅಲ್ಲಿ ಗೇಮ್ ಆಟ ಆಡಿದ್ದಾರೆ. ಸೊ ಒಂದ್ಸರ್ತಿ ನೀವು ಕೂಡ ಲೈವ್ BGMI ಟೆಸ್ಟ್ ನ ನೋಡಿ. ಎಸ್ ಫ್ರೆಂಡ್ಸ್, ಆಲ್ ಸೆಟ್. ಇಲ್ಲೇ ಬಂದವನತ್ತೆ ನಡೆಯೋ ಮಗನ ನಮ್ ಇರೋದಲ್ಪ ನಮಗೆ ಅಂತ. ಯಾವನು M24 ತಗೊಂಬಂದನ್ ಮಗ. ನಡೆಯೋ ಮಗರೇ ಇವಾಗ ಸಿಕ್ತು ನೋಡಿ. ಫುಲ್ ಎಲ್ಲಿ ತವನಿದೆ. ಎಲ್ಲಿದೆ ಅನ್ಕೋರೇನು. ಓ ಮ್ಯಾನ್ ಹೊಡೆದು ಹಾಕಲ್ಲ. ಬಟ್ ಇದರಿಂದ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಟಚಸ್ ಆಗಿರಲಿ ಮತ್ತು ಜೆರೋಸ್ಕೋಪ್ ಏನಿದೆ ಇದು ಮಾತ್ರ ಅಲ್ಟಿಮೇಟ್ ಕನ್ಸಿಡರ್ ಮಾಡ್ತಾರೆ. ಮತ್ತು ಟಚ್ ಏನಿದೆ ಫುಲ್ ರೆಸ್ಪಾನ್ಸಿವ್ ಇದೆ. ಸೊ ಇಲ್ಲಿ ಬಿಸಿ ಆಗೋದು ಈ ರೀತಿ ಯಾವುದೇ ಇಶ್ಯೂಸ್ ನಾನು ಕಂಡಿಲ್ಲ. ಯಾವ ನಿಜ ಹಾಕಿದಾಗರು ಹಿಂದೆ ಅಂತ
ಇಷ್ಟಲ್ಲದೆ ಅಂತೂ ಸ್ಕೋರ್ ಲೈವ್ ಚೆಕ್ ಮಾಡಿದೆ 7,05,000 ಹತ್ರ ಸಮಥಿಂಗ್ ಬಂತು. CPU ಥ್ರಾಟಲ್ ಟೆಸ್ಟ್ ಮಾಡಿದ್ವಿ, ಇಲ್ಲಿ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ಫಸ್ಟ್ ಟೈಮ್ ನೋಡಿದೆ. ಬಾಕಿ ಇರುವಂತ ಆಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಯೂಸೇಜ್ ಏನಿದೆ ಇದೊಂಥರ ಲೈಕ್ ವೆಲ್ ಆಪ್ಟಿಮೈಸ್ಡ್ ಅಂತ ಅನಿಸ್ತು. ನಾನು ಲಾಂಗ್ ಟರ್ಮ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಇದರಲ್ಲಿ ನೋಡಿದೆ. ಇನ್ ಸಾಫ್ಟ್ವೇರ್ ಹೋದ್ವಿ ಅಂತಂದ್ರೆ LPDDR4X ಜೊತೆಗೆ UFS 2.2 ಸ್ಟೋರೇಜ್ ಕೊಡ್ತಾ ಇದ್ರೆ, ಇಲ್ಲಿ ಅಟ್ ಲೀಸ್ಟ್ UFS 3.1 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಸಾಕಾಗಿರ್ತಿತ್ತು ಅಂತ ಹೇಳ್ಬೋದು. ಬಾಕಿ ಔಟ್ ಆಫ್ ದ ಬಾಕ್ಸ್ Android 13 ಫನ್ ಟಚ್ OS, ಇಲ್ಲಿ ನಿಮಗೆ ಯಾವುದೇ ಥರ್ಡ್ ಪಾರ್ಟಿ ತುಂಬಾ ಬೇರೆ ಅಪ್ಲಿಕೇಶನ್ಸ್ ಗಳು ಕಾಣಿಸಲ್ಲ. ಬಟ್ ನಿಮ್ಗೆ ಇಲ್ಲಿ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಅಂತೂ ಸಿಗುತ್ತೆ. ಇದು ವಿವೋ, ಓಪೋ, ರಿಯಲ್ಮಿನವರು ತಗೊಂಡ್ ಬಂದೇ ಬರ್ತಾರೆ. ಸೊ ಇದನ್ನ ನೀವು ಡಿಸೇಬಲ್ ಕೂಡ ಮಾಡ್ಕೋಬಹುದು. ಬಾಕಿ ಥರ್ಡ್ ಪಾರ್ಟಿ ಅಂದ್ರೆ ಲೈಕ್ ಈ ಬ್ಲಾಟ್ವೇರ್ಸ್ ಅಪ್ಲಿಕೇಶನ್ಸ್ ಗಳನ್ನ ಅಲ್ಲೇ ಡೈರೆಕ್ಟ್ಲಿ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಒಟ್ಟಾರೆ ನನ್ನ ಪ್ರಕಾರ ನಿಮ್ಗೆ ಏನಾದ್ರು ಲೈಟ್ ವೇಟ್ ಮತ್ತೊಂದು ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತ ಪ್ರೊಸೆಸರ್ ಬೇಕಪ್ಪ ಅಂತಂದ್ರೆ ಎಸ್, ಇದು ಒಂದು ಬೆಸ್ಟ್ ಆಪ್ಷನ್. ಇನ್ನು ಈ ಫೋನ್ ಅಂತ ಕ್ಯಾಮ್ರಾಗ ಹೋದ್ವಿ ಅಂತಂದ್ರೆ ಇಂಟ್ರೆಸ್ಟಿಂಗ್ ಇದೆ. 64 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಮತ್ತು 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಶೂಟರ್. ಸೊ ಇಲ್ಲಿ ಇನ್ನೊಂದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕೊಡಬೇಕಿತ್ತು. ನೀವು ಸ್ಕ್ರೀನ್ ಮೇಲೆ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಡೇ ಕಂಡೀಷನ್ ಅಲ್ಲಿ ತೆಗೆದಿದ್ದೀನಿ. ಇಲ್ಲಿ ಕೆಲವೊಂದು ಟೈಮ್ ಬೆಳಕು ಜಾಸ್ತಿ ಇದ್ದಾಗ ತುಂಬಾ ಬ್ರೈಟರ್ ಅಂತ ಅನ್ಸುತ್ತೆ, ಕೆಲವೊಂದು ಟೈಮ್ ನಾರ್ಮಲ್ ನ್ಯಾಚುರಲ್ ಅಂತ ಫೋಟೋಸ್ ಗಳು ಬರುತ್ತೆ. ಸ್ಕಿನ್ ಟೋನ್ ಅಲ್ಲಿ ಕೂಡ ಅದೇ ರೀತಿಯಾಗಿ ಒಂದು ಒಳ್ಳೆ ಸ್ಯಾಚುರೇಷನ್ ಒಳಗೊಂಡು ಬರುತ್ತೆ. HDR ಇಟ್ಟಾಗ ತುಂಬಾ ಬ್ರೈಟರ್ ಅಂತ ಕೂಡ ಅನ್ಸುತ್ತೆ. ಬಾಕಿ ಇಂಡೋರ್ ಕೂಡ ಓಕೆ, ಒಂದು ಒಳ್ಳೆ ಫೋಟೋಸ್ ಗಳನ್ನ ತೆಗೆಯುತ್ತೆ. ಮತ್ತು ನೈಟ್ ಅಲ್ಲಿ ಕೂಡ ಇಮೇಜ್ ಪ್ರೊಸೆಸಿಂಗ್ ತುಂಬಾ ಅಪ್ಗ್ರೇಡ್ ಆಗಿದೆ. ಬಾಕಿ ಪೋರ್ಟ್ರೇಟ್ ಶಾಟ್ಸ್ ಗಳು ಮಾತ್ರ ಅಲ್ಟಿಮೇಟ್ ಆಗಿದೆ. ಅರಾ ಲೈಟ್ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಅಷ್ಟೊಂದು ಹೆವಿ ಆಗಿ ಸಖತ್ ಫೋಟೋಸ್ ಗಳು ತೆಗೆಯುತ್ತಂತಲ್ಲ. ಬಟ್ ಇಲ್ಲಿ ಪೋರ್ಟ್ರೇಟ್ ನೈಟ್ ಏನಿದೆ ಇದು ಸಖತ್ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸು. ಬ್ರೈಟರ್ ಮತ್ತು ಇಮೇಜ್ ಪ್ರೊಸೆಸಿಂಗ್ ಸಖತ್ ಆಗಿದೆ. ಇನ್ನು ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ತುಂಬಾ ಅಪ್ಗ್ರೇಡ್ ನ ಕಂಡಿದ್ದೀನಿ. ಇಮೇಜಸ್ ಗಳು ಕ್ವಾಲಿಟಿ ಓಕೆ, ಒಂದು ಲೆವೆಲ್ ಚೆನ್ನಾಗಿ ಇದೆ ಅಂತ ಹಾಕೋಬಹುದು. ಇಂಡೋರ್ ಕೂಡ ಓಕೆ, ಬಟ್ ನೈಟ್ ಅಲ್ಲಿ ಒಂದು ಒಳ್ಳೆ ಕ್ಲಾರಿಟಿ ಒಂದಿಗೆ ಮತ್ತೊಂದು ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ನ ಒಳಗು ಬಂದಿದೆ. ಇದ್ರಿಂದ ವಿಡಿಯೋ ಕ್ವಾಲಿಟಿ ಕೂಡ ಟೆಸ್ಟ್ ಮಾಡಿದ್ವಿ. ರಿಯರ್ಲಿ 64 ಮೆಗಾ ಪಿಕ್ಸೆಲ್ OIS ಸೆನ್ಸರ್ ಇಂದ ಇದು 4K 30 FPS ಅಲ್ಲಿ ರೆಕಾರ್ಡ್ ಆಗೋದನ್ನ ನೀವು ನೋಡ್ತಾ ಇದ್ರೆ, ಇಲ್ಲಿ ಸ್ಟೆಬಲೈಸೇಷನ್ ಆಗಿರಲಿ, ಇಲ್ಲಿಯ ಕಲರ್ಸ್ ಗಳಾಗಿರ್ಲಿ, ಸೊ ಸ್ಕಿನ್ ಅನ್ನ ಇದು ಕರೆಕ್ಟ್ ಟೈಮ್ ತಗೊಳುತ್ತೆ. ಬಿಸಿಲಲ್ಲಿ ಹೋದಾಗ ಸೇಮ್ ಇರುತ್ತೆ, ಮತ್ತೆ ನೆರಳು ಬಂದಾಗ ಕೂಡ ಕಲರ್ ಮ್ಯಾನೇಜ್ಮೆಂಟ್ ಏನಿದೆ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಇದು ಫ್ರಂಟ್ ಅಲ್ಲಿ ಕೇವಲ 1080p 30 FPS ಅಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಸೊ ಟ್ರಸ್ಟ್ ಮೀ, ಇಲ್ಲಿ ನಾನು 4K ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. 4K ಬಿಟ್ಬಿಟ್ಟು ಅಟ್ ಲೀಸ್ಟ್ 60 FPS ಕೊಡಿದ್ರು ಚೆನ್ನಾಗಿರ್ತಿತ್ತು. ಸೊ ಈ ವಿಡಿಯೋ ಕ್ವಾಲಿಟಿ ಕೂಡ ಬ್ರೈಟರ್ ಸ್ಕಿನ್ ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಬಟ್ ಬ್ರೈಟರ್ ಅಂತ ಮತ್ತು ಆ ಕ್ವಾಲಿಟಿನ ನಾವು ಇಲ್ಲಿ ನೋಡ್ತಾ ಇಲ್ಲ. ಸ್ಟೆಬಲೈಸೇಷನ್ ಕೂಡ ಓಕೆ ಆಯ್ತು. ಒಟ್ಟಾರೆ ನೀವು 25,000 ರೂಪಾಯಿಗೆ ಒಂದು ಬೆಸ್ಟ್ ಗಿಂತ ಸ್ವಲ್ಪ ಡೌನ್ ಅಲ್ಲಿ ನೀವು ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಎಸ್, ಮಾರ್ಕೆಟ್ ಸದ್ಯಕ್ಕೆ IQOO ಮತ್ತೆ Vivo ತುಂಬಾ ಹವಾ ಇದೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇದಕ್ಕೆ ಕಾಂಪಿಟೇಟ್ ಮಾಡುವಾಗ ಬೇರೆ ಫೋನ್ಸ್ ಗಳಿದೆ, ಬಟ್ ಆ ಫೀಚರ್ಸ್ ಗಳು ಸಿಗಲ್ಲ. ಹೀಗಾಗಿ ಇದು ನನ್ನ ಪ್ರಕಾರ ಕ್ಯಾಮ್ರಾದಲ್ಲಿ ಕೂಡ ಬೆಸ್ಟ್. ಇದು ಕೊನೆದಾಗಿ ಇರುವಂತ ಬ್ಯಾಟ್ರಿ 4600 mAh ಕೊಡ್ತಾ ಇದ್ರೆ, ಎಸ್ ಇಲ್ಲಿ ಬ್ಯಾಟ್ರಿ ಸ್ವಲ್ಪ ಕಮ್ಮಿನೇ ಆಯ್ತು ಅಂತ ತಿಳ್ಕೊಬಹುದು. ಜೊತೆಗೆ 66 ವ್ಯಾಟ್ ನ ಪವರ್ ಕೊಡ್ತಾ ಇದ್ರೆ, ಬಟ್ ಜಾಸ್ತಿ ಹೆವಿ ಆಗಿ ಯೂಸ್ ಮಾಡೋರಿಗೆ ಇಲ್ಲಿ ಸ್ವಲ್ಪ ಕನ್ಕ್ಲೂಷನ್ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಂತ ಅನ್ಕೋತೀನಿ. ಬಾಕಿ ಈ ಫೋನ್ 20-22 ನಿಮಿಷದಲ್ಲಿ 50% ಚಾರ್ಜ್ ಆಗುತ್ತೆ. ಬಟ್ ನಾನ್ ಕೇಳ್ಕೊಂಡಿರೋ ಪ್ರಕಾರ, ಯೂಸರ್ ಎಕ್ಸ್ಪೀರಿಯನ್ಸ್ ತಗೊಂಡಿರೋ ಪ್ರಕಾರ, ಸ್ವತಃ ನಾನ್ ಯೂಸ್ ಮಾಡಿರೋ ಪ್ರಕಾರ ವಿವೋ ಮತ್ತು IQOO ಫೋನ್ಸ್ ಗಳಲ್ಲಿ ಒಂದು ಒಳ್ಳೆ ಬ್ಯಾಟ್ರಿ ಆಪ್ಟಿಮೈಸೇಷನ್ ನೋಡ್ತಾ ಇದೀನಿ. ಮತ್ತು ಪ್ರೊಸೆಸರ್ ಒಂದಿಗೆ ಕೂಡ ತುಂಬಾ ಒಳ್ಳೆ ಆಪ್ಟಿಮೈಸ್ ಇರುವಂತ ಫೋನ್. ನಾನ್ ಇಲ್ಲಿ ಬ್ಯಾಟ್ರಿ ಬಗ್ಗೆ ಅಷ್ಟು ಲೈಕ್ ಇನ್ನೊಂದು 500 mAh ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗೇ ಇರ್ತಿತ್ತು, ಬಟ್ ಇದರಲ್ಲಿ ಕಮ್ಮಿನೇ ಇದೆ. ಸೊ ಅಂತ ಯೂಸೇಜ್ ನೀವು ಹೆವಿ ಆಗಿ ಯೂಸ್ ಮಾಡ್ತೀರಾ ಅಂದ್ರೆ ಬ್ಯಾಟ್ರಿ ಸ್ವಲ್ಪ ನೀವು ಆರಾಮಾಗಿ ಯೂಸ್ ಮಾಡ್ಬೇಕು. ಹಾಗಾದ್ರೆ ತುಂಬಾ ಜನ ನನ್ಗೆ ಈ ಫೋನ್ ತಗೊಳ್ಬೇಕಾ ಇಲ್ವಾ, 25,000 ರೂಪಾಯಿ ಇದೇ ಬೆಸ್ಟ್ ಅಂತ ನೀವು ಕೇಳ್ತಿದ್ರೆ ಅಂದ್ರೆ ಎಸ್, ಫಾರ್ ಶೋರ್ ನಾನು 100% ಇದೊಂದು ಬೆಸ್ಟ್ ಆಪ್ಷನ್. ನೀವು ಇದನ್ನೇ ತಗೊಳ್ಳಿ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ. ಇಲ್ಲಿ ರೀಸನ್ಸ್ ಗಳು ತುಂಬಾ ಹುಟ್ಟುತ್ತೆ. ಸೊ ಮಾರ್ಕೆಟ್ 25,000 ರೂಪಾಯಿಗೆ ನಿಮ್ಗೆ ತುಂಬಾ ಬೇರೆ ಫೋನ್ಸ್ ಗಳು ಸಿಗುತ್ತೆ. ಬಟ್ ಅದ್ರಲ್ಲಿ ಇಂಥ ಒಳ್ಳೆ ಒಂದು ಪ್ಯಾಕೇಜ್ ಏನಿದೆ ಈ ಎಲ್ಲ ಪ್ಯಾಕೇಜಸ್ ಗಳು ಸಿಗಲ್ಲ. ಫಾರ್ ಎಕ್ಸಾಂಪಲ್ 3D ಕರ್ವ್ ಡಿಸ್ಪ್ಲೇ ಆಗಿರಲಿ, ಇದ್ರಂತ ಡಿಸೈನ್ ಆಗಿರಲಿ, ಕ್ಯಾಮ್ರಾ ಆಗಿರಲಿ, ಮತ್ತು ಮೇನ್ ಇದಿರುವಂತ ಪರ್ಫಾರ್ಮೆನ್ಸ್ ಏನಿದೆ ಇದು ಎಲ್ಲ ಒಳ್ಳೆ ಪ್ಯಾಕೇಜ್ ನಿಮಗೆ ಬೇರೆ ಫೋನ್ ಸಿಗಲ್ಲ. ಸೊ ಇದೇ ಪ್ರೈಸ್ ರೇಂಜ್ ಅಲ್ಲಿ ವಿವೋನವರು ಕೂಡ ಇವರೇ ಅಂತಂದ್ರು ಅವರು ಕೂಡ ಲಾಂಚ್ ಮಾಡಿದ್ರೆ. ಸೊ ಅದು ಸ್ಲಿಮ್ ಆಗಿದೆ, ಬಟ್ ಅದ್ರಲ್ಲಿ 5,000 mAh ಬ್ಯಾಟ್ರಿ, ಇದ್ರಲ್ಲಿ ಸ್ವಲ್ಪ ಬ್ಯಾಟ್ರಿ ಕಮ್ಮಿ ಇದೆ. ಸೊ ನಿಮ್ ಯೂಸೇಜ್ ಪ್ರಕಾರ ಓವರ್ ಆಲ್ ಇದೊಂದು ಬೆಸ್ಟ್ ಪ್ಯಾಕೇಜ್ ನನ್ನ ಪ್ರಕಾರ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ Z7 Pro ಬಗ್ಗೆ ಕೆಳಗೆ ಕಮೆಂಟ್ ಮಾಡಿ. ಸೊ ನಮ್ಮ ಆನೆಸ್ಟ್ ಒಪಿನಿಯನ್ ಎಕ್ಸ್ಪೀರಿಯನ್ಸ್ ಕೂಡ ಫೀಡ್ಬ್ಯಾಕ್ ಕೊಡಿ, ತುಂಬಾ ಖುಷಿ ಅಂತ ಅನ್ಸುತ್ತೆ. ನೆಕ್ಸ್ಟ್ ಒನ್. ನಮಸ್ಕಾರ.